ವಿರೋಧಿ RSS ಸಂಘಟನೆಗೆ, ದಲಿತ ಜನಾಂಗದ ವಿರೋಧಿ RSS ಸಂಘಟನೆಗೆ, ದಲಿತ ವಿರೋಧಿ RSS ಸಂಘಟನೆಗೆ, ಸಂವಿಧಾನ ವಿರೋಧಿ RSS ಸಂಘಟನೆಗೆ, ಸಂವಿಧಾನ ವಿರೋಧಿಯಾದಂಥ RSS ಸಂಘಟನೆ ಹಟಾವ್ ದೇಶ ಬಚಾವ್, RSS ಹಟಾವ್ ಸಂವಿಧಾನ ಬಚಾವ್ ಅಂತಕ್ಕಂಥ ಘೋಷಣೆಯೊಂದಿಗೆ ರಾಷ್ಟ್ರೀಯ ಹಿಂದೂ ಸಂಘಟನೆ ರಾಜ್ಯವ್ಯಾಪಿ ಭೀಮನಡಿಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದು, ನಮ್ಮ ಉದ್ದೇಶ ಇಷ್ಟೇ, RSS ಸಂಘಟನೆ ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಾಗಿರ್ತಕ್ಕಂಥ ಯಾವ ದಲಿತ ಜನಾಂಗವನ್ನು ವಿರೋಧ ಮಾಡ್ತಾ ಇದ್ದಾರೆ, ಬಾಬಾ ಸಾಹೇಬ್ರನ್ನು ವಿರೋಧ ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಸಂವಿಧಾನವನ್ನು ವಿರೋಧ ಮಾಡುವುದರ ಜೊತೆಗೆ ರಾಷ್ಟ್ರಗೀತೆಯನ್ನು ಕೂಡ ವಿರೋಧಿಸ್ತಾ ಇದ್ದಾರೆ, ಆಮೇಲೆ ರಾಷ್ಟ್ರಧ್ವಜವನ್ನು ಕೂಡ ವಿರೋಧ ಮಾಡ್ತಕ್ಕಂಥ RSS ಸಂಘಟನೆ ನಿಜವಾಗಲೂ ಅದೊಂದು ಕೋಮುವಾದ ಸಂಘಟನೆ. ನಮ್ಮ ದೇಶದಲ್ಲಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿ ಇಡೀ ಶೋಷಿತ ಸಮಾಜ ಮತ್ತು ದಲಿತ ಸಮುದಾಯಗಳನ್ನು ಒಂದು ಸೈಡ್ ಅವರನ್ನು ಕೇಂದ್ರೀಕರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ಇಂಥ ಒಂದು ಕೆಲಸ ಕಾರ್ಯಗಳನ್ನು ಇನ್ನೂ ನಡೆಯುವುದಿಲ್ಲ. ಯಾಕಂತಂದರೆ ಇಡೀ ಶೋಷಿತ ಸಮುದಾಯ, ದಲಿತ ಸಮುದಾಯ ಇರ್ಬೋದು, ಐಂದ ವರ್ಗದ ಜನರು ಭಾಳ ಜಾಗೃತರಾಗಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಈ ರಾಜ್ಯದಲ್ಲಿ RSS ತೊಲಗಬೇಕು, ಸಂವಿಧಾನ ಉಳಿಬೇಕು, RSS ನಿಷೇಧ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾನು ಮುತ್ತನ ಶಿವಳ್ ಅಂತ ರಾಷ್ಟ್ರೀಯ ಹಿಂದೂ ಸಂಘಟನೆ ರಾಜ್ಯಾಧ್ಯಕ್ಷರಿದ್ದೇನೆ. ಇಲ್ಲಿ ಬಸವಣ್ಣನ ನಾಡು, ಶರಣಬಸಪ್ಪನ ನಾಡು, ಇದು ಬುದ್ಧನ ನಾಡು, ಅಂಬೇಡ್ಕರ್ ನಾಡು. ನಾವು ಈ ಕಲಬುರಗಿ ಎಲ್ಲ ಬಂದೇ ನಮಾಜನ ನಾಡಿದು, ಎಲ್ಲ ಶಾಂತಿದ ನಾಡಲ್ಲಿ ಅಶಾಂತಿ ಹುಟ್ಟಾಗ್ಲಾಗತ್ತ RSSದವರು. ನಾವು ಇಲ್ಲಿ ಮುಂದಿನ ದಿನಗಳ ಬರ್ತಕ್ಕಂಥ ನಿರ್ಮಾಣದಲ್ಲಿ ಬಸವ ಪಥ ಸಂಚಲನ ಮಾಡಕತ್ತಿದ್ದೀವಿ, ಬುದ್ಧ ಪಥ ಸಂಚಲನ ಮಾಡಕತ್ತಿದ್ದೀವಿ, ಅಂಬೇಡ್ಕರ್ ಪಥ ಸಂಚಲನ ಮಾಡಕತ್ತೀವಿ, ಶರಣಬಸಪ್ಪನ ಪಥ ಸಂಚಲನ ಮಾಡ್ತಿದ್ದೀವಿ, ಬಂದೇ ನಮಾಜನ ಪಥ ಸಂಚಲನ ಮಾಡ್ತಿದ್ದೀವಿ, ಮತ್ತು ಕುವೆಂಪುರ ಪಥ ಸಂಚಲನ ಮಾಡ್ತಿದ್ದೀವಿ, ಕನಕದಾಸರ ಪಥ ಸಂಚಲನ ಮಾಡ್ತೀವಿ, ಅಂಬಿಗರ ಚೌಡನ ಪಥ ಸಂಚಲನ ಮಾಡ್ತೀವಿ. ಇಲ್ಲಿ RSS ಕರ್ನಾಟಕದಲ್ಲಿ ದೇಶದಂತ ಬ್ಯಾನ್ ಆಗಬೇಕು. ಇವತ್ತು ಎಜುಕೇಷನ್ನಿಂದ ಮುಂದೆ ಬರ್ಲಕ್ಕತ್ತಾರೆ ಹಿಂದೂದರು ದಲಿತರು ಅಂತೇಳಿ ಅವ್ರ ಕಪಿ ಮುಷ್ಟಿಯಲ್ಲಿ ಇಟ್ಕೋಬೇಕಾದಂಥ ಹುನ್ನಾರದಿಂದ RSS ಅವರು ಕೂಡ ಇಲ್ಲಿ ಹುಚ್ಚುಚ್ಚಾಗಿ ಮಾತಾಡಕತ್ತಿದ್ದಾರೆ. ಆ ಹುಚ್ಚುಚ್ಚಾಗಿ ಮಾತಾಡೋದು ನಡೆಯಲ್ಲ. ಇಲ್ಲೆಲ್ಲ ಭಾಳ ಬುದ್ಧಿವಂತರಿದ್ದೀವಿ. ಇಲ್ಲಿ ಶರಣಾಗ ನೋಡೋದ ನಾನು ಎರಡು ಮಾತಾಡಿ ಮುಗಿಸ್ತೀನಿ. ಜೈ ಅಲ್ಲ, ಅನಧಿಕೃತ ಸಂಘ ಅಂತ ಹೇಳ್ತೀರಿ, ಅವ್ರಿಗೆ ಮತ್ತೆ ಕೊಟ್ಟದು ನಾವು ಕೊಟ್ಟಿಲ್ಲ, ಸಚಿವರು ನಾವೇ ಕೊಟ್ಟಿವಿ ಅಂತ ಹೇಳ್ಯಾರ. ನ್ಯಾಯಾಲಯ ಹೈಕೋರ್ಟ್ಗೆ ಹೋದ್ರೆ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ಗಿಂತ ಯಾರು ದೊಡ್ಡವರಿಲ್ಲ. ಹೈಕೋರ್ಟ್ ಅವ್ರಿಗೆ ಆದೇಶ ಮಾಡಿದ್ರು, ಅದು ಷರತ್ತು ಕಂಡೀಷನ್ ಕೊಟ್ಟದ್ದು, ಇಷ್ಟೇ ಮಂದಿ ಹೋಗ್ಬೇಕು. ಅವರು ನ್ಯಾಯಾಲಯ ಸಚಿವರು ಅದು ಹೇಳ್ತಾ ಇಲ್ಲ, ನಾವೇ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾವಿಲ್ಲ, ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ನಾವು ಕೊಟ್ಟಿಲ್ಲ, ಸರ್ಕಾರ ಕೊಟ್ಟಿದೆ ಅಂತ ಹೇಳ್ತಾರೆ. ಅದೇ ಸರ್ಕಾರದ ಮೇಲೆ ಈ ದೇಶಕ್ಕೆ ಅವ್ರ ಕೊಡುಗೆ ಏನು ಹೇಳ್ರಿ, ನಾವು ಈ ದೇಶಕ್ಕೆ ಅವ್ರ ಕೊಡುಗೆ ಏನು ಹೇಳ್ರಿ, ಈ ದೇಶಕ್ಕೆ ಕೊಡುಗೆ ಬೇಕಲ್ಲ. ರೈತರು ಈಗ ನೋಡು, ಮಳೆ ಹೆಚ್ಚಾಗಿ ಕರ್ನಾಟಕದಾಗ ಹಸಿ ಬರ ಬಿದ್ದದು, ಮಹಾರಾಷ್ಟ್ರದಲ್ಲಿ ಹಸಿ ಬರ ಬಿದ್ದ ಅಂತ ಹೇಳಿ ಮಹಾರಾಷ್ಟ್ರದಾಗ ಹೆಚ್ಚಿಗೆ ಬಂದು ಕೊಟ್ಟ ಯಾರು ದೇಶದ ಮೋದಿಯವರು. ಸಂವಿಧಾನ ಪರವಾಗಿ ಮಾತಾಡ್ರಿ ನೀವು. ನಮ್ಮಲ್ಲಿ ಹಸಿ ಬರ ಬಿದ್ದದ, ಒಂದು ಎಕರೆಗೆ 3 4 ಚೀಲ ತೊಗರಿ ಹಾಕಿತ್ತು, 1 ಚೀಲ ತೊಗರಿ ಆಗಲಾಗ್ಯದ. ಅದ್ರ ಬಗ್ಗೆ BJP ಮಾತಾಡ್ತಾ ಇಲ್ಲ. ರೈತರ ಬಗ್ಗೆ BJP ಮಾತಾಡ್ತಾ ಇಲ್ಲ. ಒಂದು ಎಜುಕೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಕೇಂದ್ರದಾಗ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದೆ ಅಂತ ಮೋದಿ, ಅದ್ರ ಬಗ್ಗೆ BJP 9 ಮಂದಿ MP ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸುಮ್ಮನೆ ಅನ್ನೋದ್ರಿಗಾಗಿ RSS ಬಗ್ಗೆ ಮಾತಾಡ್ತಿಲ್ಲ. RSS ಕೊಡುಗೆ ಇರಲಿ ನೋಡಮ್ಮ. RSSದಿಂದ ಏನು ಉಪಯೋಗ ಅದ ದೇಶಕ್ಕೆ ಹೇಳ್ರಿ ನೀವು. ಈ ದೇಶದಾಗ ಪ್ರಧಾನಮಂತ್ರಿನೂ ಒಬ್ಬ ಬ್ಯಾಕ್ವರ್ಡೇ ಅಲ್ಲ. ಸಂವಿಧಾನದಿಂದ ಇವತ್ತು ಪ್ರಧಾನಮಂತ್ರಿ ಆಗೇನಲ್ಲ. ಇನ್ನು RSS ಪ್ರಧಾನಮಂತ್ರಿ ಆಗ್ಯಾನ, ಪ್ರಜಾಪ್ರಭುತ್ವದಾಗ ಪ್ರಧಾನಮಂತ್ರಿ ಆಗಿದ್ದು ಸಂವಿಧಾನ ಮೂಲಕವಾಗಿ. ನಾವು ಕೂಡ ಸಂವಿಧಾನಬದ್ಧವಾಗಿ ಎಲ್ಲರೂ ಕೂಡ ಈ ದೇಶದಾಗ ಇರ್ಬೇಕಾಗ್ಯದ. ಮರ್ಯಪ್ಪ ಕಡ್ಕೋಳ, ಕಾಂಗ್ರೆಸ್ ಮುಖಂಡರು ಯಡ್ರಾಮಿ.